ಆ ಸಿಸಿ ರಸ್ತೆ ಸುಮಾರು 20 ವರ್ಷಗಳ ಹಳೆಯ ರಸ್ತೆ ಹಳೆಯದಾಗಿದ್ದರೂ ಆದರೆ ಹಾಳಾಗಿಲ್ಲ. ಅಲ್ಲೋ ಇಲ್ಲೋ ಒಂದೆರಡು ಗುಂಡಿಗಳನ್ನು ಬಿಟ್ಟರೆ ರಸ್ತೆ ಚೆನ್ನಾಗಿಯೇ ಇದೆ. ಆದರೆ ಇದೀಗ ಆ ರಸ್ತೆಯನ್ನು ಅಗೆದು 1,25,00,000 ರೂಪಾಯಿ ವೆಚ್ಚದಲ್ಲಿ ಹೊಸ ರಸ್ತೆ ನಿರ್ಮಾಣ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಹಾಗಿದ್ದರೆ ಯಾವುದು ಆ ರಸ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ರಸ್ತೆ ಚೆನ್ನಾಗಿದ್ದರೂ ರಸ್ತೆ ಅಗೆದು ಹೊಸ ರಸ್ತೆ ನಿರ್ಮಾಣ. HKR ಸರ್ಕಲ್ ಇಂದ ಲೆನಿನ್ ಸರ್ಕಲ್ ವರೆಗೆ ರಸ್ತೆ ನಿರ್ಮಾಣ. $1.25 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ರಸ್ತೆ ನಿರ್ಮಾಣವಾಗಿ 20 ವರ್ಷ ಕಳೆದರೂ ಚೆನ್ನಾಗಿರುವ ಸಿಸಿ ರಸ್ತೆ ಅಗೆಯುತ್ತಿರುವ JCB. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ HKR ಸರ್ಕಲ್ನಲ್ಲಿ. ಹೌದು, ಮಹಾನಗರ ಪಾಲಿಕೆಯ 2024-25ನೇ ಸಾಲಿನ ಸಾಮಾನ್ಯ ನಿಧಿಯ ಅನುದಾನದಲ್ಲಿ HKR ಸರ್ಕಲ್ನಿಂದ ಕಾಮ್ರೇಡ್ ಲೆನಿನ್ ಸರ್ಕಲ್ ವರೆಗೆ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. HKR ಸರ್ಕಲ್ನಿಂದ ಕಾಮ್ರೇಡ್ ಲೆನಿನ್ ವೃತ್ತದವರೆಗೆ ರಸ್ತೆಯನ್ನ ಕಳೆದ 20 ವರ್ಷಗಳ ಕೆಳಗೆ ನಿರ್ಮಾಣ ಮಾಡಿದ್ದು, ರಸ್ತೆ ಇಂದಿಗೂ ಹಾಳಾಗಿಲ್ಲ. ಅಲ್ಲಲ್ಲಿ ಗುಂಡಿಗಳು ಇರುವುದನ್ನು ಬಿಟ್ಟರೆ ರಸ್ತೆ ಚೆನ್ನಾಗಿದೆ. ಆದರೆ ಇದೀಗ ಆ ರಸ್ತೆಯನ್ನು ಅಗೆದು ಹೊಸದಾಗಿ ಸಿಸಿ ರಸ್ತೆ ನಿರ್ಮಾಣ ಮಾಡಲು ಪಾಲಿಕೆ ಮುಂದಾಗಿದೆ. ಈಗಾಗಲೇ ಕಾಮಗಾರಿ ಆರಂಭವಾಗಿದ್ದು, JCB ಮೂಲಕ ಸಿಸಿ ರಸ್ತೆಯನ್ನ ಡ್ರಿಲ್ಲಿಂಗ್ ಮಾಡಿ ಹೊಡೆಯಲಾಗುತ್ತಿದೆ. ಚೆನ್ನಾಗಿರುವ ರಸ್ತೆಯನ್ನು ಅಗೆದು ಕೆಲಸ ಮಾಡುವ ಬದಲು ಬೇರೆ ಕಡೆ ಇದೇ ಅನುದಾನ ಬಳಸಿ ಅಭಿವೃದ್ಧಿ ಮಾಡಬಹುದಿತ್ತು. ಇಲ್ಲವೇ ರಸ್ತೆ ಅಗಲ ಮಾಡಿ ಕಾಮಗಾರಿ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಸರ್, ಈಗ ಮೊನ್ನೆ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಇಲ್ಲಿ HKR ಸರ್ಕಲಿಂದ ಸೀದಾ ಕಾಮ್ರೇಡ್ ಲೆನಿನ್ ನಗರ ಸರ್ಕಲ್ವರೆಗೂ ಅಂತ ಹೇಳಿದ್ದಾರೆ. ಬಟ್ ಈ ರೋಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಮಾಡಲಿ, ಅಭಿವೃದ್ಧಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಅಗಲೀಕರಣ ಮಾಡ್ಕೊಂಡು ಈಗಿಂದೇನು ಇದು ಇದೆ, ಡ್ರೈನೇಜ್ ಆಗಿರ್ಬೋದು, ಜಲಸಿರಿ ಆಗಿರ್ಬೋದು, ವಿದ್ಯುತ್ತಿಂದ ಏನೈತೆ ಅದೆಲ್ಲ ರೆಡಿ ಮಾಡ್ಕೊಂಡು ಅಗಲೀಕರಣ ಮಾಡಲಿ. ಇರೋ ರೋಡನ್ನು ಇದನ್ನೇ ಮಾಡೋಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕರ ದುಡ್ಡು ಇಲ್ಲಿ ಪೋಲ್ ಮಾಡೋ ಬದಲು ಎಷ್ಟೋ ಏರಿಯಾಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೂ ಎಷ್ಟೋ ಸವಲತ್ತುಗಳು ಆಗೋವಿದ್ದಾವೆ, ಅಲ್ಲಿ ಮಾಡಲಿ, ತೊಂದರೆ ಇಲ್ಲ. ಇಲ್ಲಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಗಲೀಕರಣ ಮಾಡಲಿ. ಅದು ರೋಡ್ ಚೆನ್ನಾಗಿದೆ, ಎಲ್ಲ ಒಂದು ಸ್ವಲ್ಪ ಅಲ್ಲಲ್ಲೇ ಇದಕ್ಕೆ ಡ್ಯಾಮೇಜ್ ಮಾಡಿರೋದಿದೆ, ಅದನ್ನು ಬೇಕಾದ್ರೆ ಪ್ಯಾಚ್ ವರ್ಕ್ ಮಾಡ್ಕೊಂಡು ಮಾಡಿಕೊಡ್ಲಿ, ತೊಂದರೆ ಇಲ್ಲ. ಈ ಥರ ಆಗೋದು ಈಗ ಚೆನ್ನಾಗಿರೋ ರೋಡನ್ನು ಅಗೆಯೋದ್ರಲ್ಲಿ ಅರ್ಥ ಇಲ್ಲ. ಸುಮ್ಮನೆ ಸಾರ್ವಜನಿಕರಿಗೆ, ಇಲ್ಲಿ ಉದ್ಯಮ ಏನು ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅಷ್ಟೇ. ಅದು ಬಿಟ್ಟು ನಮ್ಮ ವಿರೋಧ ಏನಿಲ್ಲ ಅಭಿವೃದ್ಧಿಗೆ ಮಾತ್ರ. ಸದ್ಯ ರಸ್ತೆ 5 ಮೀಟರ್ ಇದ್ದು, ಈಗ 7 ಮೀಟರ್ ಮಾಡುವುದರ ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಫೇವರ್ ಹಾಕಲಾಗುವುದು. ಇನ್ನು ರಸ್ತೆ ಅಲ್ಲಲ್ಲಿ ಹಾಳಾಗಿದ್ದು, ಅದನ್ನ ಕಿತ್ತು ಇದೀಗ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ರಸ್ತೆಯನ್ನ ಅಗಲೀಕರಣ ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎನ್ನುತ್ತಾರೆ ಪಾಲಿಕೆ ಸದಸ್ಯರ ಪತಿ. ಸರ್, ಇದು ಅಪ್ ಟು ಐತಲ್ಲ HKR ಸರ್ಕಲ್ನಿಂದ ಹಿಡಿದು ಜಯದೇವ ಸರ್ಕಲ್ ಅಲ್ಲ ಶಿವಪ್ಪ ಸರ್ಕಲ್ ತನಕ ಇದು ರೋಡ್ ಮಾಡ್ತಿರೋದು. ಇದು ಈ ಮುಂಚೆಗೆ 5 ಮೀಟರ್ ಅಲ್ಲ, ಇವು ಎರಡು ಪೀಸ್ ಆಗೈತಿ. ಒಬ್ಬರಿಗೆ ಇವ್ರಿಗೆ ಒಂದು ಆಗೈತಿ, ಇನ್ನೊಬ್ಬರಿಗೆ ಅಲ್ಲಿದ್ದ ಅದು ಡಾಂಗೆ ಪಾರ್ಕಿಂದ ಹಿಡಿದು ಶಿವಪ್ಪ ಸರ್ಕಲ್ ತನಕ ಆಗೈತೆ ರೀ. ಇದು 1,25,00,000 ಇದು ಅಲ್ಲಲ್ಲ ಡಾಂಗೆ ಪಾರ್ಕ್ ಸರ್ಕಲ್ ತನಕ ಅಲ್ಲಿದ್ದ ಹತ್ಲಾಗಂದು ಇನ್ನೊಂದು ಪ್ಯಾಕೇಜ್, ಅದು 1,40 ಇರ್ಬೇಕು. ಅದು 2,20 ಅಲ್ಲಿದ್ದು. ಈಗ ಮುಂಚೆ ಇರೋದಿದು 4 ಮೀಟ್ರ್ ಇತ್ತು. 4 ಮೀಟ್ರ್ ಇತ್ತು. ಈಗ 7 ಮೀಟರ್ ರಸ್ತೆ ಚರಂಡಿ ಇದರ ರೋಡ್ ಮಾಡ್ತಿದ್ದೇವೆ, ಬಿಡುತ್ತೆ. ಆ ಕಡೆ ಈ ಕಡೆಗೆ ಪೇವರ್ಸ್ ಎಲ್ಲ ಬರುತ್ತೆ. ಈಗ ಚೆನ್ನಾಗೇನಿಲ್ಲ ರೋಡ್, ಈಗ ಎಲ್ಲ ಅಲ್ಲೆಲ್ಲ ಡ್ಯಾಮೇಜ್ ಆಗೈತಿ. ಇಲ್ಲ UGD ವರ್ಕ್ ಪೈಪ್ ಹೊಡೆದಿದ್ದಾರೆ, ಜಲಸರಿಗೆ ಒಂದಿಷ್ಟು ಹೋಗಿದೆ. ಸುಮಾರು ಒಂದು 20 ವರ್ಷ ಮೇಲೆ ಆಯ್ತು ಈ ರೋಡ್ ಮಾಡಿ. ಈ ರೋಡ್ ಹಾಳಾಗಿರೋದ ಕಾರಣ ಈಗ ಹೊಸ ರೋಡ್ ಮಾಡ್ತಿದ್ದೀವಿ. ಈಗ ಮುಕ್ಕಾಲು ಭಾಗ ರೋಡ್ ಹಾಳಾಗಿ ಹೋಗಿದೆ, ಇನ್ನು ಸ್ವಲ್ಪಕ್ಕೆ ಇದಕ್ಕೆ ಹಾಕಿದ ಮಾಡೋದು ಅಷ್ಟು ತಗೊಂಡಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿರುವ ರಸ್ತೆಯನ್ನ ಅಗೆದು ಹೊಸದಾಗಿ ಕಾಮಗಾರಿ ಆರಂಭಿಸಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ಸತ್ಯ.